ಹಾಯ್ ಎವ್ರಿಬಡಿ. ನಾನಿವತ್ತು ನಿಮಗೆ ರಿಪೋರ್ಟೆಡ್ ಸ್ಪೀಚನ್ನು ಹೇಳ್ಕೊಡ್ತಾ ಇದ್ದೀನಿ. ರಿಪೋರ್ಟೆಡ್ ಸ್ಪೀಚ್ ಅನ್ನೋದು SSLCಗೆ 1 ಅಂಕಕ್ಕೆ 1 ಮಾರ್ಕ್ಗೆ, ಸೆಕೆಂಡ್ PUCನಲ್ಲಿ 5 ಮಾರ್ಕ್ಸಿಗೆ, SLCಗೆ 1 ಮಾರ್ಕು, ಸೆಕೆಂಡ್ PUCಗೆ 5 ಮಾರ್ಕ್ಸಿಗೆ ಇರುತ್ತೆ. ಡಿಗ್ರಿವರೆಗೂ ಇರುತ್ತೆ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಬರುತ್ತೆ. ಇದು ಫಸ್ಟ್ ಕ್ಲಾಸು, ಫಸ್ಟ್ ಪಾರ್ಟ್ 1 ಅಂತ. ಬೇಸಿಕ್ ಆಗಿ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚಲ್ಲಿ ಬರುವಂತಹ ಪದಗಳು ಹೇಗೆ ಬದಲಾಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಸ್ಪೀಚಲ್ಲಿ ಆಮ್ ಅಂತ ಇದ್ದರೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ವಾಸ್ ಅಂತ ಬದಲಾಗುತ್ತೆ. ಇಲ್ಲಿ ನೀವು ಗಮನಿಸಬೇಕು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಪ್ರೊನೌನ್ ಏನಿರುತ್ತೆ ಅದು ಥರ್ಡ್ ಪರ್ಸನ್ಗೆ ಹೋಗುತ್ತೆ. ಆ್ಯಂಡ್ ಪ್ರೆಸೆಂಟ್ ಟೆನ್ಸಲ್ಲಿರೋದು ಪಾಸ್ಟ್ ಟೆನ್ಸ್ ಆಗುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿರೋದು ಪಾಸ್ಟ್ ಟೆನ್ಸ್ ಆಗುತ್ತೆ. ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನಲ್ಲಿರೋದು ಥರ್ಡ್ ಪರ್ಸನ್ಗೆ ಹೋಗುತ್ತೆ. ಆ್ಯಮ್ ಇದ್ದರೆ ವಾಸ್. ಸೇ ಫಾರ್ ಎಕ್ಸಾಂಪಲ್, ಐ ಆ್ಯಮ್ ಇರೋದು ಹಿ ವಾಸ್, ಶಿ ವಾಸ್ ಅಂತ ಆಗುತ್ತೆ. ಈಸ್ ಅಥವಾ ಆರ್ ಇದ್ದರೆ ವಾಸ್ ಅಥವಾ ವರ್, ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್. ಹ್ಯಾಸ್, ಹ್ಯಾಡ್, ಹ್ಯಾವ್ ಇದ್ದರೆ ಹ್ಯಾಡ್ ಆಗುತ್ತೆ. ವಿಲ್, ಕ್ಯಾನ್, ಶಲ್ ಯಾವುದೇ ಬಂದ್ರೂ, ವಿಲ್ ಬಂದರೆ ವುಡ್, ಕ್ಯಾನ್ ಕುಡ್, ಶಲ್ ಶುಡ್. ಟುಡೇ ಚೇಂಜಸ್ ಟು ದಟ್ ಡೇ. ಟುಮಾರೋ ಚೇಂಜಸ್ ಟು ದ ನೆಕ್ಸ್ಟ್ ಡೇ. ಯೆಸ್ಟರ್ಡೇ ನಿನ್ನೆ ಚೇಂಜಸ್ ಟು ದ ಪ್ರೀವಿಯಸ್ ಡೇ. ಪ್ರೀವಿಯಸ್ ಹಿಂದಿನ ದಿನ. ನಿನ್ನೆ ಅಂದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಹಿಂದಿನ ದಿನ ಅಂತ ಹೇಳ್ತೀವಿ. ಟುನೈಟ್ ಇಂದು ರಾತ್ರಿ. ಇಲ್ಲಿ ಚೇಂಜ್ ಮಾಡಿದವಾಗ ದಟ್ ನೈಟ್ ಆ ರಾತ್ರಿ ಅಂತ ಹೇಳ್ತೀವಿ. ಲಾಸ್ಟ್ ವೀಕ್ ಕಳೆದ ವಾರ, ಅದನ್ನು ಚೇಂಜ್ ಮಾಡಿದಾಗ ದ ಪ್ರೀವಿಯಸ್ ವೀಕ್ ಹಿಂದಿನ ವಾರ, ಕಳೆದ ವಾರ ಅಂತ ಹೇಳ್ತೀವಿ. ಹಿಯರ್ ಇಲ್ಲಿ, ಇಲ್ಲಿ. ದೇರ್ ಅಲ್ಲಿ, ಅಲ್ಲಿದೆ. ಎಗೋ ಹಿಂದೆ, ಇವಾಗ 2 years ಎಗೋ, 1 year ಎಗೋ ಆ ಥರ ಹೇಳಿದಾಗ ಬಿಫೋರ್, 2 years ಬಿಫೋರ್ ಅಂತ ಹೇಳ್ತೀವಿ. ದಸ್ ಹೀಗೆ, ಅದು ಸೋ ಅಂತೆ, ಹಾಗೆ ಅಂತ ಅರ್ಥ ಕೊಡುತ್ತೆ. ನವ್ ಈಗ, ಈಗ, ನವ್ ಈಗ. ದೆನ್ ಆಗ, ಆವಾಗ ಅನ್ನೋ ಅರ್ಥ. ದೀಸ್ ಇವುಗಳು, ಇವುಗಳು. ದೋಸ್ ಅವುಗಳು. ಇಟ್ ಇದು. ದ್ಯಾಟ್ ಅದು. ಐ ಡೈರೆಕ್ಟ್ ಸ್ಪೀಚಲ್ಲಿ ಐ ಅಂತ ಬಂದರೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ನಾನು ಹೇಳ್ದಾಗೆ ಫಸ್ಟ್ ಪರ್ಸನ್ ಇದೆ ಪ್ರೊನೌನು, ಅದು ಥರ್ಡ್ ಪರ್ಸನ್ಗೆ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾನು ಅಂತ ಅಂದರೆ ಶಿ ಆಗುತ್ತೆ. ಅದೇ ನಾನು ಅನ್ನೋದು ಹುಡುಗ ಆಗಿದ್ದರೆ ಹಿ ಆಗುತ್ತೆ, ಅವನು. ಹುಡುಗಿ ಆಗಿದ್ರೆ ಅವಳು. ವಿ ನಾವು ಚೇಂಜ್ ಮಾಡಿದಾಗ ದೇ. ಯು ನೀನು ಅಥವಾ ನೀವು, ಎರಡಕ್ಕೂ ಯು ಅನ್ನು ಬಳಸ್ತೇವೆ. ನೀನು ಅಂತ ಬಂದಾಗ ಹಿ ಶಿ, ಅಲ್ಲಿ ಹುಡುಗ ಇದ್ದರೆ ಹಿ, ಹುಡುಗಿ ಇದ್ದರೆ ಶಿ ಆಗಿ ಚೇಂಜ್ ಆಗುತ್ತೆ. ಅದೇ ಯು ಅನ್ನೋದು ಪ್ಲೂರಲ್ ಆಗಿ ನೀವು ಅಂತ ಬಳಸಿದ್ರೆ ದೇ ಅಂತ ಆಗುತ್ತೆ. ಇದನ್ನು ನಾನು ನಿಮಗೆ ಇನ್ನೂ ನೀಟಾಗಿ ಹೇಳಬೇಕು ಅಂತ ಅಂದರೆ, ಸೇ ಫಾರ್ ಎಕ್ಸಾಂಪಲ್, ಇಬ್ಬರು ವ್ಯಕ್ತಿಗಳು ಮಾತಾಡ್ತಿರ್ತಾರೆ. ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ. ಇವಾಗ ಇವನ್ನ ಡಾನ್ ಗಾನ್ಜಲೋ ಅಂದ್ಕೊಳ್ಳೋಣ. ಡಾನ್ ಗ್ಯಾನ್ಜಲೋ. ಇವನನ್ನು ಯಾನಿಟೋ ಅಥವಾ ಜಾನಿಟೋ, ಯಾನಿಟೋ ಅಂದ್ಕೊಳ್ಳೋಣ. ಯಾನಿಟೋ. ಇವರಿಬ್ಬರು ನಡುವೆ ಕಾನ್ವರ್ಸೇಷನ್ ನಡೀತಿದೆ, ಮಾತುಕತೆ ನಡೀತಾ ಇದೆ. ಇವ್ರು ಕೇಳ್ತಾರೆ, ಡಾನ್ ಗ್ಯಾನ್ಜಲೋ, DG ಡಾನ್ ಗ್ಯಾನ್ಜಲೋ ಹೇಳ್ತಾರೆ, ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್. ಐ ವಾಂಟ್ ಅ
ಬೆಂಚ್ ಟು ಮೈಸೆಲ್ಫ್ ಅಂತ ಹೇಳ್ತಾರೆ. ಅದಕ್ಕೆ ಯಾನಿಟೋ ಹೇಳ್ತಾರೆ ದೇರ್ ಈಸ್ ನನ್. ಇದೆರಡನ್ನ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಡಾನ್ ಗ್ಯಾನ್ಸಲೋ ಕೇಳ್ತಾರೆ ನನಗೊಂದು ಬೆಂಚ್ ಬೇಕು, ನನಗೋಸ್ಕರ, ಮೈಸೆಲ್ಫ್, ನನಗೆ. ಐ ವಾಂಟ್ ಎ ಬೆಂಚ್ ಟು ಮೈಸೆಲ್ಫ್, ನನಗೋಸ್ಕರ ಒಂದು ಬೆಂಚ್ ಬೇಕಿದೆ. ಯಾನಿಟೋ ಹೇಳ್ತಾರೆ ದೇರ್ ಈಸ್ ನನ್, ಅಲ್ಲಿ ಯಾವುದೂ ಇಲ್ಲ ಅಂತ. ಇವೆರಡನ್ನ ಚೇಂಜ್ ಮಾಡಿ ನೋಡೋಣ. ಈಗ ಇವರಿಬ್ಬರು ಮಾತಾಡೋದನ್ನ ನಾನು ಅಂದ್ಕೊಳ್ಳೋಣ. ಉದಾಹರಣೆಗೆ ನಾನು ಆನ್ಸರ್ ಬರೀತಿರೋದು ನಾನಲ್ವಾ, ಇಟ್ ಈಸ್ ಮೈ ಸೆಲ್ಫ್. ನಾನು ಕೇಳಿಸ್ಕೊಂಡು ಇದನ್ನು ನಾನು ಆನ್ಸರ್ ಬರೀಬೇಕೀಗ. ನಾನು ಅವರಿಬ್ಬರು ಮಾತಾಡೋದನ್ನು ಥರ್ಡ್ ಪರ್ಸನಲ್ಲಿ ಹೇಳಬೇಕು, ನನ್ನ ಫ್ರೆಂಡಿಗೆ ಹೇಳಬೇಕು. ನಾನು ಬಂದು ಇಲ್ಲಿ ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೀನಿ. ಏನಂತ? ಡಾನ್ ಗ್ಯಾನ್ಸಲೋ ಇಲ್ಲಿ ಏನು ಮಾಡ್ತಿದ್ದಾರೆ ಅವರು? ಕೇಳ್ತಿದಾರಾ ಹೇಳ್ತಿದಾರಾ? ಕೇಳೋದು ಅಂದರೆ ಪ್ರಶ್ನೆ ಮಾಡೋದು. ಇಲ್ಲಿ ಪ್ರಶ್ನೆ ಮಾಡ್ತಿದಾರಾ ಅಥವಾ ಹೇಳ್ತಿದಾರಾ? ಹೇಳ್ತಿದ್ದಾರೆ. ಸೇಯಿಂಗ್ ಇಸ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಡಾನ್ ಗ್ಯಾನ್ಸಲೋ is saying. So, third person or past tense it should be Don Gangelo said. If it is assertive sentence, we have to write said. Said, afterwards this word conjunction should be used that. Said that. I means Don Gangelo, right? I means Don Gangelo. So, what I will say to him? He. Don Gangelo is a man, no? So, I'll write he. I becomes he. Want, present tense it is. It will be changed to past tense. Wanted. Remains a bench. Myself, ನನಗೆ. ನಾನು ಹೇಳುವಾಗ ಏನು ಹೇಳ್ತೀನಿ? ಫಾರ್ ಹಿಮ್ಸೆಲ್ಫ್. himself. Myself changes to himself. If it is she ಆಗಿದ್ರೆ herself ಅಂತ ಚೇಂಜ್ ಮಾಡಬೇಕಾಗಿತ್ತು. This much. Next, ಯಾನಿಟೋ ಏನು ಮಾಡ್ತಿದ್ದಾರೆ? ಆನ್ಸರ್ ಮಾಡ್ತಿದ್ದಾರೆ ಅಥವಾ ಅವ್ರು ಹೇಳ್ತಿದ್ದಾರೆ. ಏನಂತ? ಯಾನಿಟೋ said that ದೇರ್ ಈಸ್ ನನ್, ಅಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ದೇರ್ ಅನ್ನೋದು ಹಾಗೆ ಬರುತ್ತೆ. ದೇರ್ ಈಸ್ ಚೇಂಜಸ್ ಟು ವಾಸ್, ಪಾಸ್ಟ್ ಟೆನ್ಸ್. ದೇರ್ ವಾಸ್ ನನ್. ಹೀಗೆ ಬದಲಾಗುತ್ತೆ. ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಎಕ್ಸಾಂಪಲನ್ನು ತಗೊಂಡು ಎಕ್ಸಾಂಪಲ್ ಸಮೇತ ನಿಮಗೆ ನಾನು ಸಾಲ್ವ್ ಮಾಡ್ತಿದ್ದೀನಿ. ಎಸ್ಪೆಷಲಿ ಸೆಕೆಂಡ್ PUCನವ್ರಿಗೆ ನಾನು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಕ್ವೆಶನ್ ಪೇಪರಲ್ಲಿ ಏನು ಬಂದಿದೆ ಅದೇ ಕ್ವೆಶನ್ಸನ್ನು ಇಟ್ಕೊಂಡು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ, ಯು ವಿಲ್ ಗೆಟ್ ಆನ್ಸರ್. ಥ್ಯಾಂಕ್ ಯು.